ತಿರುಪತಿ ತಿಮ್ಮಪ್ಪನ ದೇಗುಲ ಕೋಟ್ಯಂತರ ಭಕ್ತರ ಆರಾಧನಾ ಕೇಂದ್ರ. ಆದರೆ ಅದೇ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಹುಂಡಿ ಎಣಿಕೆಯ ಉಸ್ತುವಾರಿಯನ್ನ ಹೊತ್ತವನು ಕೋಟಿ ಕೋಟಿ ಹಣ ಲಪಟಾಯಿಸಿರುವುದು ಬೆಳಕಿಗೆ ಬಂದಿದೆ. ತಿರುಪತಿ ತಿಮ್ಮಪ್ಪನಿಗೆ 20 ವರ್ಷಗಳ ಕಾಲ ಈತ ನಾಮವನ್ನು ತಿಕ್ಕಿದ್ದಾನೆ. 2 ದಶಕದಲ್ಲಿ ಒಬ್ಬ ಸಣ್ಣ ಕ್ಲರ್ಕ್ ಕದ್ದಿದ್ದೆಷ್ಟು ಗೊತ್ತಾ? ಸುಮಾರು 100 ಕೋಟಿಗಿಂತಲೂ ಅಧಿಕ. ತಿರುಪತಿಯಲ್ಲಿ ವೆಂಕಟೇಶ್ವರನಿಗೆ ನಾಮ ಹಾಕಿದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹುಂಡಿ ಎಣಿಕೆ ಉಸ್ತುವಾರಿಯಾಗಿದ್ದಂತಹ ರವಿಕುಮಾರ್, ಕ್ಲರ್ಕ್ ರವಿಕುಮಾರ್ ಈ ರೀತಿ ಕಳ್ಳತನದಲ್ಲಿ ಭಾಗಿಯಾಗಿದ್ದ. 20 ವರ್ಷಗಳಲ್ಲಿ ಆತ ಕದ್ದಿದ್ದು ಬರೋಬ್ಬರಿ 14 ಕೋಟಿ ರೂಪಾಯಿ. ಅದರಿಂದ ಖರೀದಿಸಿದ್ದಂತಹ ಆಸ್ತಿಯ ಮೌಲ್ಯ ಈಗ 140 ಕೋಟಿ ರೂಪಾಯಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಹಿಂದಿನ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬಯಲಿಗೆ ಬಂದಂತಹ ಪ್ರಕರಣ ಇದು. ಆದ್ರೆ ಸದ್ದು ಮಾಡೋದಿಲ್ಲ. ಈಗ ಚಂದ್ರಬಾಬು ನಾಯ್ಡು ಅವರು ಬಂದ ಮೇಲೆ ಸದ್ದು ಮಾಡ್ತಾ ಇದೆ. ಈ ಕ್ಲರ್ಕ್ ಕಳ್ಳಾಟವನ್ನ ಆಡ್ತಾ ಇದ್ದಿದ್ದು ಹೇಗೆ? ಜೊತೆಗೆ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಸಂದರ್ಭದಲ್ಲೇ ಬೆಳಕಿಗೆ ಬಂದ್ರು. ಆತನ ವಿರುದ್ಧ ಕ್ರಮ ಯಾಕಾಗಲಿಲ್ಲ? ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಮೇಲೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳಲಾಗ್ತಾ ಇದೆ? ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನಲ್ಲಿ ರವಿಕುಮಾರ್ ಎಂಬಾತ 20 ವರ್ಷಗಳಿಂದ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. 20 ವರ್ಷಗಳಿಂದ ಈತ TTDನಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲೇ ತಿರುಪತಿಯ ತಿರುಮಲದ ದೇವಸ್ಥಾನದ ಉಂಡಿ ಹಣದ ಎಣಿಕೆ ಕಾರ್ಯದಲ್ಲಿ ಈತ ತೊಡಗಿದೆ. ಈ ಒಂದು ಕಾರ್ಯಕ್ಕಾಗಿ ಈತನ ನಿಯೋಜನೆ ಮಾಡಲಾಗ್ತಾ ಇತ್ತು. ಆದರೆ ಉಂಡಿ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಈತ ಪ್ರತಿನಿತ್ಯ ಹಣವನ್ನು ಕಳ್ಳತನವನ್ನು ಮಾಡಿ ಅಲ್ಲಿಂದ ದೋಚಿಕೊಂಡು ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ. ಪ್ರತಿನಿತ್ಯ ಹಣವನ್ನು ಮತ್ತು ಅಲ್ಲಿ ಭಕ್ತರು ದೇವಸ್ಥಾನಕ್ಕೆ ದೇಣಿಗೆಯಾಗಿ ಕೊಟ್ಟಂಥ ಬೇರೆ ಬೇರೆ ವಸ್ತುಗಳನ್ನು ಕೂಡ ದೋಚಿಕೊಂಡು ಹೋಗಿದ್ದಾನೆ. ಈಗ ಈತ ಕಳೆದ 20 ವರ್ಷಗಳ ಅವಧಿಯಲ್ಲಿ ದೋಚಿಕೊಂಡು ಹೋದಂತಹ ಹಣದಿಂದಲೇ 14 ಕೋಟಿ ರೂಪಾಯಿ ಆಸ್ತಿಗಳನ್ನು ತಿರುಮಲದಲ್ಲಿ, ಹೈದರಾಬಾದು ಮತ್ತು ಚೆನ್ನೈ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಖರೀದಿಯನ್ನು ಮಾಡಿದ್ದ. ಈಗ ಆ ಆಸ್ತಿಗಳ ಮೌಲ್ಯವೇ ಬರೋಬ್ಬರಿ 140 ಕೋಟಿ ರೂಪಾಯಿ ಆಗಿದೆ. ಮುಖ್ಯವಾಗಿ ಈ ಒಂದು ರವಿಕುಮಾರ್ ಎಂಬಾತ ತಿರುಮಲ ತಿರುಪತಿಯ ದೇವಸ್ಥಾನ ಟ್ರಸ್ಟ್ನಲ್ಲಿ ಉಂಡಿ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಹಣವನ್ನು ಕದಿತಾ ಇದ್ದಾನೆ ಅನ್ನೋದು 2023ರಲ್ಲಿ ಮೊದಲ ಬಾರಿಗೆ ಬೆಳಕಿಗೆ ಬರುತ್ತೆ. ಆಗ ಅಲ್ಲಿ 22,000 ಚದರಡಿಯ ಜಾಗದಲ್ಲಿ ಉಂಡಿ ಹಣವನ್ನು ಎಣಿಕೆ ಮಾಡಲಾಗ್ತಾ ಇರುತ್ತೆ ಮತ್ತು 108 CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ CCTVಯನ್ನು ಮಾನಿಟರ್ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ಸೆಕ್ಯೂರಿಟಿ ಗಾರ್ಡ್ ಈ ರವಿಕುಮಾರ್ನ ವರ್ತನೆಯ ಬಗ್ಗೆ ಅನುಮಾನಗೊಳ್ತಾರೆ. ಏಕೆಂದರೆ ಈತ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ. ಈ ಕಾರಣಕ್ಕಾಗಿ ಈತನನ್ನ ದೈಹಿಕವಾಗಿ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಈತನ ಬಳಿ $9 ಸಿಗ್ತವೆ. ಆಗ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ಇವತ್ತು ಮಾತ್ರ ಹಣವನ್ನು ಕದ್ದಿಲ್ಲ, ಕಳೆದ 20 ವರ್ಷಗಳಿಂದಲೂ ಕೂಡ ಉಂಡಿ ಹಣ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಇದೇ ರೀತಿ ಹಣವನ್ನು ಕದ್ದು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ಇದನ್ನ ಕೇಳಿ TTD ಅಧಿಕಾರಿಗಳಿಗೂ ಕೂಡ ಶಾಕ್ ಆಗುತ್ತೆ. ಆದರೆ ಈತನ ವಿರುದ್ಧ ದೂರನ್ನು ಕೊಟ್ಟು ಬಂಧಿಸುವಂತ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಈತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಈತನ ಬಳಿ ಎಷ್ಟು ಆಸ್ತಿ ಇದೆ, ಏನು ಮತ್ತು ಎಷ್ಟು ಹಣವನ್ನು ಇದುವರೆಗೂ ಕದ್ದಿದ್ದಾನೆ, ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಬೇಕಾಗಿತ್ತು. ಆದರೆ ಆ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ತನಿಖೆಯನ್ನು ನಡೆಸೋದಾಗ್ಲಿ ಈತನನ್ನ ಬಂಧಿಸುವಂತಹ ಕೆಲಸವನ್ನಾಗ್ಲಿ TTD ಅಧಿಕಾರಿಗಳು ಆಗ ಮಾಡಲಿಲ್ಲ. TTDನಲ್ಲೂ ಕೂಡ ಒಂದು ವಿಜಿಲೆನ್ಸ್ ಅಧಿಕಾರಿಗಳಿದ್ದಾರೆ. ವಿಜಿಲೆನ್ಸ್ನ ಅಧಿಕಾರಿಗಳು ಈತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಆದರೆ ಆ ರೀತಿಯಾಗಿ ಯಾವುದೇ ಕೆಲಸವನ್ನ ಮಾಡಲಿಲ್ಲ. ಬಳಿಕ ಈತ ತಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋದು ಬೆದರಿಕೆಯನ್ನ TTD ಅಧಿಕಾರಿಗಳಿಗೆ ಹಾಕಿದ್ದ. ಜೊತೆಗೆ ಈತ ತಿರುಮಲದಲ್ಲಿ ಹೊಂದಿರತಕ್ಕಂತಹ ಸುಮಾರು 8-9 ಆಸ್ತಿಗಳನ್ನು ನಾನು TTDಗೆ ದಾನ ಕೊಡ್ತೀನಿ ಅಂತೇಳಿ ಈತ ಮತ್ತು ಈತನ ಪತ್ನಿ ದಾನವನ್ನು ಕೊಟ್ಟಿದ್ದಾರೆ. ಆ ದಾನವನ್ನ ಈ TTDಯ ಈ ಹಿಂದಿನ ಅಧ್ಯಕ್ಷರಾಗಿದ್ದಂಥ YV ಸುಬ್ಬಾರೆಡ್ಡಿ ಅವರು ಕೂಡ ಒಪ್ಪಿಕೊಂಡು ಸ್ವೀಕರಿಸಿದ್ದಾರೆ. ಅದಾದ ಬಳಿಕ ವಿಜಿಲೆನ್ಸ್ನ ಅಧಿಕಾರಿಗಳು ಈತನ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ಬಳಿಕ TTDಯ ವಿಜಿಲೆನ್ಸ್ನ ಅಧಿಕಾರಿ ಸತೀಶ್ ಕುಮಾರ್ ಮತ್ತು ಈ ಆರೋಪಿ ರವಿಕುಮಾರ್ ಇಬ್ಬರು ಕೂಡ ಲೋಕ್ ಅದಾಲತ್ಗೆ ಹೋಗಿದ್ದಾರೆ. ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನವನ್ನು ಮಾಡಿಕೊಳ್ಳಲಾಗಿದೆ. ಈತನ ವಿರುದ್ಧದ ಆರೋಪಗಳನ್ನು ಕೈ ಬಿಡಲಾಗಿದೆ. ಈತ ಕೊಟ್ಟಿರ್ತಕ್ಕಂಥ ದಾನವನ್ನು ಸ್ವೀಕರಿಸಿದ್ದೇವೆ, ಹಾಗಾಗಿ ಇನ್ನು ಮುಂದೆ ಈತನ ವಿರುದ್ಧ ಯಾವುದೇ ಕೇಸನ್ನ ಮುಂದುವರಿಸೋದಿಲ್ಲ ಅಂತೇಳಿ TTDಯ ವಿಜಿಲೆನ್ಸ್ನ ಅಧಿಕಾರಿ ಸತೀಶ್ ಕುಮಾರ್ ಕೂಡ ಲೋಕ್ ಅದಾಲತ್ನಲ್ಲಿ ಹೇಳಿದ್ದಾರೆ. ಹೀಗಾಗಿ ಅಲ್ಲಿಗೆ ಕೇಸು ಕ್ಲೋಸ್ ಆದಂಗಾಯ್ತು. ಲೋಕ್ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಆಯಿತು. ರಾಜಿ ಸಂಧಾನದ ಮೂಲಕ ಕೇಸನ್ನು ಮುಕ್ತಾಯವನ್ನು ಮಾಡಿದ್ದಾರೆ. ಹೀಗಾಗಿ ಈತನ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಾಗ್ಲಿ, ಬಂಧನವನ್ನು ಮಾಡುವಂಥದ್ದಾಗಲಿ, ಹೆಚ್ಚಿನ ವಿಚಾರಣೆ ನಡೆಸೋದಾಗ್ಲಿ ಅಥವಾ ಈತನ ಬಳಿ ಇದ್ದಂಥ ಎಲ್ಲ 140 ಕೋಟಿ ರೂಪಾಯಿ ಆಸ್ತಿಯನ್ನು ವಶಪಡಿಸಿಕೊಳ್ತಕ್ಕಂಥ ಕ್ರಮವನ್ನಾಗಲಿ TTD ಆಗ ಕೈಗೊಳ್ಳಿಲ್ಲ. ಆದರೆ ಇದು ಈಗ ಆಂಧ್ರದಲ್ಲಿ ಸರ್ಕಾರ ಬದಲಾವಣೆ ಆಯಿತು ಮತ್ತು TTD ಅಧ್ಯಕ್ಷರು ಕೂಡ ಬದಲಾವಣೆ ಆದರು. ಈಗ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು TTDಗೂ ಕೂಡ ಹೊಸ ಅಧ್ಯಕ್ಷರಾಗಿ BR ನಾಯ್ಡು ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಜಗನ್ಮೋಹನ್ ರೆಡ್ಡಿ ಕಾಲದಲ್ಲಿ TTDನಲ್ಲಿ ನಡೆದಂಥ ವ್ಯವಹಾರಗಳ ಬಗ್ಗೆ ಎಲ್ಲವೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ TTDಯ ವಿಜಿಲೆನ್ಸ್ ಅಧಿಕಾರಿ ಸತೀಶ್ ಕುಮಾರ್ ಈ ಹಿಂದೆ ಈ ರವಿಕುಮಾರ್ ಮಾಡಿದಂತಹ
ಹುಂಡಿ ಹಣದ ಕಳ್ಳತನದ ಪ್ರಕರಣದ ಬಗ್ಗೆನೂ ಕೂಡ ಬಾಯ್ಕ್ ಬಿಟ್ಟಿದ್ದಾರೆ. ಆಗ ನಾನು ಲೋಕ ಅದಾಲತ್ಗೆ ಹೋಗಿ ರಾಜೀನಾಮೆ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ಭಾರಿ ಪ್ರಭಾವವನ್ನು ಬೀರಿದ್ರು, ಒತ್ತಡವನ್ನು ಹಾಕಿದ್ರು. ಆ ಕಾರಣಕ್ಕಾಗಿ ನಾನು ಲೋಕ ಅದಾಲತ್ಗೆ ಹೋಗಿ ರಾಜಿ ಪಂಚಾಯಿತಿಯನ್ನು ಮಾಡಿಕೊಂಡು ರಾಜಿಯನ್ನು ಮಾಡ್ಕೊಳ್ಬೇಕಾಯ್ತು. ರವಿಕುಮಾರ್ ವಿರುದ್ಧ ಯಾವುದೇ ಕ್ರಮವನ್ನು ನಾವು ಕೈಗೊಳ್ಳಲಿಕ್ಕೆ ಆಗ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ಅಂಶವನ್ನು ಬಾಯ್ಬಿಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಈಗ ತಿರುಪತಿಯ ಪತ್ರಕರ್ತರೊಬ್ಬರು ಹೈಕೋರ್ಟ್ ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಹೈಕೋರ್ಟ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಬೇಕು ಅಂತೇಳಿ ಆಂಧ್ರದ CIDಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮತ್ತು ಇದೇ ತಿಂಗಳು ಮತ್ತೊಮ್ಮೆ ಹೈಕೋರ್ಟ್ ಈ ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತೆ. ಈಗ ಮುಖ್ಯವಾಗಿ ಆಂಧ್ರದಲ್ಲಿ TTDಯ ಹಣವನ್ನು ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ 14 ಕೋಟಿ ರೂಪಾಯಿ ಹಣವನ್ನು ಈತ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಆತನೇ ಒಪ್ಕೊಂಡಿದ್ದಾನೆ ಮತ್ತು ವಿಜಿಲೆನ್ಸ್ನ ಗಮನಕ್ಕೂ ಕೂಡ ಬಂದಿತ್ತು. ಈಗ ಬಾಕಿ ಉಳಿದಿರ್ತಕ್ಕಂತಹ ಎಲ್ಲ 140 ಕೋಟಿ ರೂಪಾಯಿ ಆಸ್ತಿಯನ್ನು ಕೂಡ ಜಪ್ತಿ ಮಾಡುವಂಥ ನಿಟ್ಟಿನಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಮತ್ತು ಹೈಕೋರ್ಟ್ನಲ್ಲೂ ಕೂಡ ಇದೇ ತಿಂಗಳು ಮತ್ತೊಮ್ಮೆ ವಿಚಾರಣೆ ಕೂಡ ನಡೆಯಲಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.